ಆನೇಕಲ್ ತಾಲೂಕಿನ ಕವಲಹೊಸಹಳ್ಳಿ ಜನತಾ ಕಾಲೋನಿಯ ಡಾ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕೆನರಾ ಬ್ಯಾಂಕ್ ವತಿಯಿಂದ ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಆರ್ಥಿಕ ಅರಿವು ಮತ್ತು ಸಾಲ ವಿತರಣೆ ಸಮಾವೇಶ ಯಶಸ್ವಿಯಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಕೆನರಾ ಬ್ಯಾಂಕ್ ಡಿಜಿಎಂ ಹಾಗೂ ಮುಖ್ಯಸ್ಥರಾದ ಸಂದೀಪ್ ಅವರು ಸ್ವಸಹಾಯ ಸಂಘಗಳ ಆರ್ಥಿಕ ಸಬಲೀಕರಣ, ಉಳಿತಾಯದ ಮಹತ್ವ, ಬ್ಯಾಂಕಿಂಗ್ ಸೇವೆಗಳ ಸದುಪಯೋಗ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿಯ ರಾಜ ಬ್ಯಾಗಡದೇನಹಳ್ಳಿ, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಸುಬ್ರಹ್ಮಣಿ, ಎನ್ಆರ್ಎಲ್ಎಂನ ವಿಜಯಲಕ್ಷ್ಮಿ, ಎಫ್ಎಲ್ಸಿಯ ವಿದ್ಯಾರಾಣಿ ಸೇರಿದಂತೆ ಆನೇಕಲ್ ತಾಲೂಕಿನ ಎಲ್ಲ ಕೆನರಾ ಬ್ಯಾಂಕ್ ಶಾಖೆಗಳ ವ್ಯವಸ್ಥಾಪಕರು, ಸಿಬ್ಬಂದಿ ವರ್ಗ ಹಾಗೂ ಸ್ವಸಹಾಯ ಸಂಘಗಳ ಸದಸ್ಯರು ಭಾಗವಹಿಸಿದ್ದರು. ಸಮಾವೇಶದಲ್ಲಿ ಅರ್ಹ ಸ್ವಸಹಾಯ ಸಂಘಗಳಿಗೆ ಸಾಲ ವಿತರಣೆ ನಡೆಸಲಾಗಿದ್ದು, ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಬ್ಯಾಂಕಿನ ಸಹಕಾರ ಮತ್ತು ಹಣಕಾಸಿನ ಜಾಗೃತಿ ಕುರಿತು ವಿಶೇಷವಾಗಿ ತಿಳಿಸಲಾಯಿತು. First of all, I'd like to welcome our Subramanian ji from Panchayat Office, then Madam Vijayalakshmi, NRL. Thank you, Madam, for attending, and thank you for attending this program for self-help group. I would like to say that this self-help group is the backbone for our rural areas. Rather, not only rural areas, actually contributes a lot in the growth of the economy. Our self-help group has always emerged as a powerful instrument for empowering women, promoting financial inclusion and creating sustainable livelihood. You people are not only generating finance for the banks, rather you are also generating lot of resources for the women, working for the women empowerment in the society. Canara Bank is always there for you to support all the SHGs. Our team members, our branches are there to help you every time. Whenever you are just doing this job, this task, I request you to please use our Canara Bank. Our Canara Bank team is there to help you because you are helping the country to grow in a very small medium. You are trying the country to grow. Our bank is a proud partner with self-help groups by providing access to savings, credit, financial empowerment, etc. So today's camp has been organized to strengthen our relationship with self-help group, to provide information about the banking products, the government schemes, and if any queries is there from your side, we will try to resolve the queries. So please, if there is any issues or any queries or any requirement from our side, please let us know. We will try to help you. Thank you. ಏನು ಅಂದರೆ ಕಾರ್ಯಕ್ರಮ SHG ಮಹಿಳೆಯರಿಗೆ ಆರ್ಥಿಕ ನೆರವು ಬ್ಯಾಂಕ್ಗಳಿಂದ ಯಾವ ರೀತಿ ಲೋನನ್ನು ಪಡಿಬೇಕು, ಬ್ಯಾಂಕ್ಗಳಿಂದ ಲೋನ್ ಪಡೆಯೋದ್ರಿಂದ ನಿಮಗೆ ಆಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ಇವತ್ತು ಆಯೋಜಿಸುವಂಥ ಕಾರ್ಯಕ್ರಮ. ಇಲ್ಲಿ ಬಂದಿರುವಂಥವರೆಲ್ಲ ಸ್ವಸಹಾಯ ಸಂಘದಲ್ಲಿದ್ದೀರಾ? ಎಲ್ಲ ಸ್ವಸಹಾಯ ಸಂಘದ ಮಹಿಳೆಯರೇ, ಸ್ವಸಹಾಯ ಸಂಘದ ಮಹಿಳೆಯರು ಬ್ಯಾಂಕಲ್ಲಿ ಲೋನ್ ಪಡಿಬೇಕಂತಂದ್ರೆ ಮೊದಲನೇದಾಗಿ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ಕೊತೀನಿ. ಈಗ ನೀವು ಸ್ವಸಹಾಯ ಸಂಘದ ಮಹಿಳೆಯರು ಇರ್ತೀರಲ್ಲ, ನಿಮ್ಮ ಒಂದೇ ಗ್ರಾಮ ಪ್ರದೇಶದಲ್ಲಿರುವಂಥ ಎಲ್ಲ ಮಹಿಳೆಯರು ಸೇರಿ ಏನ್ ಮಾಡ್ತೀರಾ, ಒಂದು ಗುಂಪನ್ನ ಮಾಡ್ಕೊಳ್ತೀರಾ. ಗುಂಪು ಮಾಡಿದ ನಂತರ ಒಂದು ಬ್ಯಾಂಕ್ ಅಕೌಂಟ್ ಅಲ್ಲಿ ಒಂದು SHG ನಿಮ್ದು ಅಕೌಂಟ್ ಅನ್ನ ಬ್ಯಾಂಕ್ ಅಕೌಂಟ್ ಅನ್ನ ತೆಗಿಸ್ತೀರಾ. ತೆಗೆಸಿದ ನಂತರ ನೀವು ಅಷ್ಟಕ್ಕೆ ಏನ್ ಮಾಡ್ತೀರಾ, ಬ್ಯಾಂಕ್ ಹೋಗಿ ಲೋನ್ ಅನ್ನ ಕೇಳ್ತೀರಾ. ಆವಾಗ ಕೆಲವೊಂದು ಕಂಡೀಷನ್ಸ್ ಬರುತ್ತೆ. ಸ್ವಸಹಾಯ ಸಂಘ ಅಂತ ರಚನೆ ಆದ್ಮೇಲೆ NRLM ಅಂತ ಬರುತ್ತೆ, ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಅಂತ. ಅಂದ್ರೆ ನಿಮ್ಮ ಪ್ರತಿ ಪಂಚಾಯಿತಿಯಲ್ಲಿ ಒಬ್ಬ MBK ಅಂತ ಇರ್ತಾರೆ. ಅವ್ರಿಗೆ ಹೋಗಿ ನಿಮ್ಮ ದಾಖಲಾತಿಗಳು, ನೀವೇನು 10 ಜನ ಇರ್ತೀರಲ್ಲ, ನಿಮ್ಮ ಆಧಾರು, ನಿಮ್ಮ ಬ್ಯಾಂಕ್ ಪಾಸ್ಬುಕ್, ಪ್ರತಿಯೊಬ್ಬರದು ಬ್ಯಾಂಕ್ ಪಾಸ್ಬುಕ್, ಮತ್ತೆ ನೀವು ತೆಗೆಸಿರುವಂತಹ ಸ್ವಸಹಾಯ ಸಂಘದ ಬ್ಯಾಂಕ್ ಖಾತೆ ಇರುತ್ತಲ್ಲ, ಅದಕ್ಕೆ ತಗೊಂಡೋಗಿ ನೀವು MBK ಗಳಿಗೆ ಕೊಟ್ಟರೆ ಅವ್ರು ಏನ್ ಮಾಡ್ತಾರೆ, NRLM ಅಲ್ಲಿ ಲೋಗೋಸ್ ಅಂತ ಬರುತ್ತೆ. ಆ
ಲೋಗೋಸ್ ಅಲ್ಲಿ ನಿಮ್ಮ ಸ್ವಸಹಾಯ ಸಂಘವನ್ನ ಆಡ್ ಮಾಡ್ಕೊಳ್ತಾರೆ. ಅವಾಗ ಏನಾಗುತ್ತಂತಂದ್ರೆ ಅದಕ್ಕೆ ಅಂತ ಒಂದು ರಿಜಿಸ್ಟ್ರೇಷನ್ ಕಾಪಿ ಅಂತ ಬರುತ್ತೆ. ಅಂದ್ರೆ ಗೌರ್ಮೆಂಟ್ ಅಂಡರ್ ಇರುವಂತ NRLM ಸ್ಕೀಮ್ಗೆ ನಿಮ್ಮ ಸ್ವಸಹಾಯ ಸಂಘ ಏನಾಗುತ್ತೆ ಸೇರ್ಪಡೆ ಆಗುತ್ತೆ. ಅಲ್ಲಿಂದ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಲಾಗಿನ್ ID ಪಾಸ್ವರ್ಡ್ ಅಂತ ಬರುತ್ತೆ. ಪ್ರತಿಯೊಬ್ಬರಿಗೂ ಒಂದು SHG ಕೋಡ್ ಮತ್ತೆ SHG ಮೆಂಬರ್ ಕೋಡ್ ಅಂತ ಬರುತ್ತೆ. ಆ SHG ಕೋಡ್ ಏನಕ್ಕೆ ಅಂತಂದ್ರೆ ನಿಮ್ ಯಾರು 10 ಜನ ಇರ್ತಿರಲ್ಲ SHG ಮಹಿಳೆಯರು, 10 ಜನ SHG ಮಹಿಳೆಯರು ಒಂದು ಕೋಡ್ ಅನ್ನ ತಗೊಂಡೋಗಿ ನೀವು ಬ್ಯಾಂಕ್ ಅಲ್ಲಿ ಲೋನ್ ಅನ್ನ ಕೇಳಿದಾಗ ನಿಮ್ದು ರೆಗ್ಯುಲರ್ ಸೇವಿಂಗ್ ಇರೋದಕ್ಕೆ ಆ SHG ನಮ್ಮ NRLM ಗೆ ಆಡ್ ಆಗಿರುತ್ತೆ. 6 ತಿಂಗಳು ಕಡ್ಡಾಯವಾಗಿ ಉಳಿತಾಯ, ಕಡ್ಡಾಯವಾಗಿ ಮರುಪಾವತಿಯನ್ನು ಮಾಡಿಕೊಂಡು ನೀವು ಲೋನ್ ಪಡಿತಾ ಇರ್ತೀರಲ್ಲ ನಿಮ್ಮ ಸಂಘದಲ್ಲಿ, ಅದರ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ, ಲೋಗೋಸ್ ಅಲ್ಲಿ ನಿಮ್ಮ ಸಂಘವನ್ನ ಸೇರ್ಪಡೆ ಮಾಡ್ಕೊಂಡಿರ್ತೀವಿ. ಅದರ ಆಧಾರದ ಮೇಲೆ ಲೋಗೋಸ್ ಲಾಗಿನ್ ಐಡಿ ತಗೊಂಡು ನಿಮ್ಮ ಬ್ಯಾಂಕ್ ಅಲ್ಲಿ ನಿಮ್ಗೆ ಲೋನ್ ಅನ್ನು ಕೊಡ್ತಾರೆ. ಒಂದು ಗ್ರೂಪ್ ಲಾಗಿನ್ ಐಡಿ, ಇನ್ನೊಂದು ಮೆಂಬರ್ ಲಾಗಿನ್ ಐಡಿ ಅಂತ ಬರುತ್ತೆ. ನಿಮ್ ಪರ್ಸನಲ್ ಒಬ್ಬೊಬ್ಬರಿಗೆ ಬರುತ್ತೆ. ಈಗ ಯಾರಾದ್ರೂ ಮಹಿಳೆ ಸ್ವಂತ ಉದ್ಯೋಗವನ್ನ ಮಾಡ್ಬೇಕು ಅಂತ ಮುಂದೆ ಬರ್ತಾರೆ, ಆವಾಗ ಈಗ ಸ್ವಸಹಾಯ ಸಂಘದಲ್ಲಿ ಏನ್ ಮಾಡ್ತೀವಿ ನಾವು, CIF ಅಂತ ಸಮುದಾಯ ಬಂಡವಾಳ ನಿಧಿ ಅಂತ 1,50,000 ಅಷ್ಟೇ ಕೊಡ್ತೀವಿ. 1,50,000 ಎಲ್ಲ ಮಹಿಳೆಯರು ಪಡ್ಕೊಳಕ್ ಸಾಧ್ಯನಾ? ಸ್ವಂತ ಉದ್ಯೋಗ ಮಾಡಕ್ ಸಾಧ್ಯನಾ? 20,000 15,000 ಸ್ವಂತ ಉದ್ಯೋಗ ಮಾಡಕ್ ಸಾಧ್ಯನಾ? ಇಲ್ಲ. ಹಂಗಾಗಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಲೋನ್ ಬೇಕಾಗಿರುವಂತ ಮಹಿಳೆಯರು, ಸ್ವಂತ ಉದ್ಯೋಗ ಮಾಡೋಕೆ ಅವಶ್ಯಕತೆ ಇರುವಂತವರು ಅವ್ರು ಏನ್ ಮಾಡ್ಬೇಕು, ಕೆನರಾ ಬ್ಯಾಂಕ್ ಅಥವಾ ಇನ್ನಿತರ ಯಾವುದೇ ಬ್ಯಾಂಕ್ ಆಗಿರ್ಬೋದು, ಬ್ಯಾಂಕ್ಗಳ ಮುಖಾಂತರ ನಿಮ್ಮ SHG ಕೋಡ್ ಅನ್ನ ತಗೊಂಡ್ರೆ ಗ್ರೂಪ್ ಲೋನ್ ಕೊಡ್ತಾರೆ. ಇನ್ನೊಂದು ನೀವು ಮೆಂಬರ್ ಕೋಡ್ ಅಂತ ಬರುತ್ತಲ್ಲ, ಆ ಕೋಡ್ ಅನ್ನ ತಗೊಂಡೋಗಿ ಇಂಡಿವಿಜುವಲ್ ಆಗಿ ಲೋನ್ ಪಡ್ಕೋಬಹುದು. ಮೊದಲನೇದಾಗಿ ನೀವು ಸಮುದಾಯ ಬಂಡವಾಳ ನಿಧಿ ಅಂತ ತಗೊಂಡಿರ್ತೀರಲ್ಲ, ಅದರಲ್ಲಿ ಮರುಪಾವತಿ ಸರಿಯಾಗಿ ನೀವು ಮಾಡಿಸಿದ್ರೆ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ಳಕ್ಕೆ ಅವಕಾಶ ಇರುತ್ತೆ. ಇನ್ನೊಂದು ಮೇಡಮ್ ಅವರು ಹೇಳಿದ್ರು, ಈಗ PMJJY PMSBY ಅಂತ ಇದೆ. ಕೆಲವೊಂದು SHG ಮಹಿಳೆಯರಿಗೆ ಅದನ್ನ ಯಾವ ತರ ತುಂಬಬೇಕು ಅಂತ ಗೊತ್ತಿಲ್ಲ, ಮತ್ತೆ ಕೆಲವೊಂದು ಸರಿ ಏನಾಗುತ್ತೆ ರಿನ್ಯೂವಲ್ ಆಗಿದೆಯೋ ಇಲ್ಲೋ ಗೊತ್ತಾಗಲ್ಲ. ಅದನ್ನ ಏನ್ ಮಾಡ್ಬೇಕು, ನಿಮ್ಮ ಹತ್ತಿರದಲ್ಲಿರುವಂತಹ ಬ್ಯಾಂಕ್ ಗಳಿಗೆ ನೀವು ವಿಸಿಟ್ ಮಾಡಿ ರಿನ್ಯೂವಲ್ ಆಗಿದೆ ಇರೋ ಮಾಹಿತಿ ಪಡ್ಕೋಬೇಕು. ಒಂದು. ಇನ್ನೊಂದು ಆಗಿಲ್ಲ ಅಂತಂದ್ರೆ PMJJY ಮತ್ತೆ PMSBY ಇವತ್ತೇ ಹೋಗಿ ನಿಮ್ಮ ಸಂಘವ್ರಿಗೆ ಕೇಳಿ, SHG ಮಹಿಳೆಯರ್ದು ಆಗಿಲ್ಲ ಅಂತಂದ್ರೆ ಮಾಡ್ಸೋಕೆ. ಯಾಕಂದ್ರೆ ಈಗ ಹೇಳಿದ್ರು ಮೇಡಮ್ 10 ಜನ ತಗೊಂಡಿದ್ರು, ಅದರಲ್ಲಿ ಒಬ್ಬರೇ ಯಾರೋ ಡೆತ್ ಆದ್ರು ಅಥವಾ ಏನೋ ಇಶ್ಯೂ ಆಯ್ತು ಅಂದ್ರೆ ಕಟ್ಟಕ್ಕಾಗಿಲ್ಲ ಅಂದ್ರೆ ಕ್ಲೈಮ್ ಮಾಡ್ಕೊಂಡು ತಗೋಬಹುದು ಅವ್ರು ಡೆತ್ ಆಗಿದ್ರೆ. ಆ ಉದ್ದೇಶದಿಂದ ಇನ್ಸೂರೆನ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಸ್ವಸಹಾಯ ಸಂಘ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂದ್ರೆ ಏನ್ ಮಾಡ್ಬೇಕು ಹೇಳಿ, ನಿಮ್ಮ MBK ಅಂತ ಇರ್ತಾರೆ, ಮಾಸ್ಟರ್ ಬುಕ್ ಕೀಪರ್ ಅಂತ ಪ್ರತಿ ಪಂಚಾಯತಿ ಇರ್ತಾರೆ, LCRP ಅಂತ ಇರ್ತಾರೆ ಇಬ್ರು, ಅವ್ರ ಕಡೆ ಹೋಗಿ ಮೊದಲು ನಿಮ್ಮ ಸಂಘವನ್ನ ಸೇರಿಸಿ. ನಾವು ನೋಡೋ ಮಟ್ಟಿಗೆ ನೀವು ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೊಡೋಕೆ ಭಯ ಪಡ್ತೀರಾ. ಅದನ್ನ ಕೊಟ್ಟಾಗಲೇ ಮುಂದೆ ಹೋಗಕ್ಕೆ ಸಾಧ್ಯ. ಒಂದು ಸ್ವಂತ ಉದ್ಯೋಗವನ್ನು ಮಾಡ್ಬೇಕು ಅಂತಂದ್ರೆ ಮಹಿಳೆ ಮೊದಲನೇದಾಗಿ ಏನ್ ಮಾಡ್ಬೇಕು, SHG ಯಲ್ಲಿ ಸೇರ್ಪಡೆ ಆಗಬೇಕು. ಇಷ್ಟು ಹೇಳಿ ನನ್ನ ಮಾತುಗಳನ್ನ. ಎಲ್ರಿಗೂ ನಮಸ್ಕಾರ. ನಾನು ಬಾಲಸುಬ್ರಹ್ಮಣ್ಯ ಸಂಘದಿಂದ ಬಂದಿದ್ದೀನಿ. ಪುಷ್ಪಲತಾ ಅಂತ ಹೇಳಿ ನನ್ನ ಹೆಸರು. ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ಹತ್ರ ಇರೋ ಕೆನರಾ ಬ್ಯಾಂಕ್ ಅಲ್ಲಿ ನಮಗೆ ಲೋನ್ ಆಗಿದೆ. ನಾವು ಸುಮಾರು 4 ವರ್ಷದಿಂದ ಸ್ವಸಹಾಯ ಸಂಘನ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಸಂಘದಲ್ಲಿ 10 ರಿಂದ 12 ಜನ ಹೆಣ್ಮಕ್ಳು ಇದ್ದಾರೆ. ಸೊ ನಾವೆಲ್ಲರೂ ಒಂದು ಹೋಟೆಲ್ ಉದ್ಯಮ ಕೂಡ ಮಾಡ್ತಾ ಇದ್ದೀವಿ. ಹೋಟೆಲ್ ಉದ್ಯಮ ಯಾರು ಮಾಡ್ತಾ ಇದ್ದೀರಾ? ಇಲ್ಲಿ ಯಾರಾದ್ರೂ ಮಾಡ್ತಾ ಇದ್ದೀರಾ ಹೋಟೆಲ್ ಉದ್ಯಮ? ಯಾರಾದ್ರೂ ಮಾಡ್ತಿದ್ದೀರಾ? ಮಾಡ್ಬೇಕು ಅಂತ ಇದ್ದೀರಾ? ಯಾರಾದ್ರೂ ಮಾಡ್ಬೇಕು ಅಂತ ಇದ್ದೀರಾ? ಮಾಡ್ತೀರಾ ಲಕ್ಷ್ಮಮ್ಮ? ಆಯ್ತು. ಸೊ ನಾವು ಒಂದು NGO ಇಂದ ಟ್ರೈನಿಂಗ್ ನ ತಗೊಂಡಿದ್ದೀವಿ ಈಗ. ಯಾಕಂದ್ರೆ ಮನೇಲಿ ಕೂತ್ಕೊಂಡು ಸುಮಾರು ಜನ ಹೆಣ್ಮಕ್ಳು ಏನಾದ್ರೂ 1 hour 2 hour ಫ್ರೀ ಇರ್ತೀವಲ್ವಾ, ಅಷ್ಟರಲ್ಲಿ ಏನಾದ್ರೂ ಒಂದು ಸ್ವಂತ ಕೆಲಸ ಮಾಡ್ಕೊಂಡು ಮನೆಯಲ್ಲಿರೋ ಬೇರೆ ಅವಲಂಬಿತರಿಗೆ ನಾವು ಅವಲಂಬಿತ ಆಗ್ದೇನೆ ನಾವೇ ಒಂದು 100 ರೂಪಾಯಿನ ದುಡಿಬೋದಲ್ವಾ? ಹೆಣ್ಮಕ್ಳು ದುಡಿಬೋದಾ ಇಲ್ವಾ? ಫ್ರೀ ಇರ್ತೀರಲ್ಲ 1 hour, ಒಂದ್ 2 ಸೀರಿಯಲ್ ಕಟ್ ಮಾಡಿದ್ರೆ ಆಯ್ತು, ಕರೆಕ್ಟಾ? ಸೊ 2 ಸೀರಿಯಲ್ ಕಟ್ ಮಾಡಿದ್ರೆ 1 hour ಅಲ್ಲಿ ನಾವು 100 ರೂಪಾಯಿನ ದುಡಿಬಹುದು. ಸೊ ಅಂತ ಒಂದು ಕೆಲಸನ ನಮ್ಮ ಸ್ವಸಹಾಯ ಸಂಘದಿಂದ ಇಮಿಟೇಷನ್ ಜ್ಯುವೆಲರಿ ಅಂತ ಹೇಳ್ತೀವಿ ಜನ. ಇಮಿಟೇಷನ್ ಜ್ಯುವೆಲರಿ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಯಾರಾದ್ರೂ ಮಾಡ್ತಾ ಇದ್ದೀರಾ? ಇಲ್ಲ, ಯಾರು ಮಾಡ್ತಿಲ್ಲ. ಸೊ ಈ ತರ ಒಂದು ಟ್ರೈನಿಂಗ್ ನ ನಾವು ತಗೊಂಡಿದ್ದೀವಿ, ನಮ್ಮ ಸೆಲ್ಫ್ ಗ್ರೂಪ್ ಅಲ್ಲಿ ತಗೊಂಡಿದ್ದೀವಿ. ತಗೊಂಡು ಈ ತರ ನೋಡಿ ಇಯರಿಂಗ್ಸ್ ಈ ತರ ಬರುತ್ತೆ, ಇದೆಲ್ಲ ಥ್ರೆಡ್ ಅಲ್ಲಿ ಸ್ಟೋನ್ ಅಲ್ಲಿ ಮಾಡುವಂತ ಕೆಲಸ. ಸೊ ನಾವ್ ಈ ತರ ಒಂದು ಕೆಲಸನ ಮಾಡ್ಕೊಂಡು ಒಂದು ದಿನಕ್ಕೆ ಅಂದ್ರೆ ನಮ್ಮ ಸಂಘದಲ್ಲಿ ಸುಮಾರು 8 ಜನ ಈ ಕೆಲಸನ ಮಾಡ್ತಾ ಇದ್ದಾರೆ. ಮನೆಯಿಂದಲೇ ಮಾಡ್ತಿದ್ದಾರೆ. ವರ್ಕ್ ಆರ್ಡರ್ ಕೂಡ ತುಂಬಾ ಬರ್ತಾ ಇದೆ. ಆನ್ಲೈನ್ ಶಾಪಿಂಗ್ ಎಲ್ಲ ಮಾಡ್ಕೊಂಡಿದ್ದಾರೆ. ಸೊ ಇದೆಲ್ಲ ಮಾಡೋದಕ್ಕೆ ನಮ್ಗೆ ದುಡ್ಡು ಬೇಕಲ್ವಾ? ಸೊ ಅದಕ್ಕೆ ನಮ್ಗೆ ಕೆನರಾ ಬ್ಯಾಂಕು ಹೆಲ್ಪ್ ಮಾಡಿದೆ, ನಮ್ಗೆ ಸಹಾಯ ಮಾಡಿದೆ, ಸಾಲವನ್ನ ಕೊಟ್ಟು ಅದನ್ನ ನಾವು ಬಂಡವಾಳವಾಗಿ ಇಟ್ಕೊಂಡು ಒಂದು ಸ್ಟೋರ್ ನ ಮಾಡ್ಕೊಂಡು ಈ ಒಂದು ಟ್ರೈನಿಂಗ್ ತಗೊಂಡು ಕೆಲಸ ಮಾಡ್ತಾ ಇದೀವಿ. ಒಂದು ದಿನಕ್ಕೆ ಒಂದು ಲೇಡಿ 500 ರಿಂದ 600 ರೂಪಾಯಿ ದುಡಿತಾ ಇದ್ದಾರೆ. ಈ ಕೆಲಸ ಮಾಡಿದೆ, ಬೇರೆ ಏನೂ ಅಲ್ಲ. ಇದು ಸುಲಭ, 1 ವಾರದಲ್ಲಿ ಕಲ್ತ್ಕೊಬಹುದು ಎಲ್ರು.
ಸೊ ನಾವು ಏನ್ ಹೇಳಕ್ ಇಷ್ಟಪಡ್ತೀವಿ ಅಂದ್ರೆ ಈ ತರ ಒಂದು ನಾವು 5 ವರ್ಷ ಆಗಿತ್ತು ಸಂಘ ಮಾಡಿ. ಸೊ ನಾವೇ ಸೇರಿಸಿ ದುಡಿತಾ ಇದ್ದಿದ್ದು 200 ರಿಂದ 500 ರೂಪಾಯಿ ಅಷ್ಟೇನೆ. ಸೊ ನಮ್ಮ ಸ್ವಸಹಾಯ ಸಂಘದಲ್ಲಿ 5,000, 10,000, 20,000 ಅಷ್ಟೇ ನಾವು ಸಾಲ ತಗೊಂತಾ ಇದ್ವಿ. ನಮಗೆ ಹೆಚ್ಚಿನ ಅವಶ್ಯಕತೆ ಇತ್ತು, ಅದರಿಂದ ನಾವು ಬ್ಯಾಂಕಿಗೆ ಹೋಗಿ ಅಪ್ರೋಚ್ ಮಾಡಿದ್ವಿ. ಸೊ ಅವರು ನಮ್ಮ ಕೆಲಸನ ನೋಡಿ ನಿಮ್ಗೆ ಏನ್ ಅವಶ್ಯಕತೆ ಇದೆ ಅಂತ ಹೇಳಿ ಕೆನರಾ ಬ್ಯಾಂಕ್ ಮೂಲಕ ನಮ್ಗೆ ಒಂದು ಸಂಘಕ್ಕೆ 10 ಲಕ್ಷ ಸಾಲಗಳನ್ನ ಕೊಡೋ ಮುಖಾಂತರ ನಮ್ಗೆ ಸಹಾಯ ಮಾಡಿದೆ. ಸೊ ಕೆನರಾ ಬ್ಯಾಂಕಿಗೆ ಒಂದು ದೊಡ್ಡ ಚಪ್ಪಾಳೆ ಮೂಲಕ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನಿವತ್ತು ಇಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಾನು ಒಬ್ಬ ಸೆಲ್ಫ್ ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನನಗೆ ಕೆನರಾ ಬ್ಯಾಂಕಿಂದ ನಾನು ಹೆಲ್ಪ್ ತಗೊಂಡು ಒಂದು ಸೆಲ್ಫ್ ಎಂಪ್ಲಾಯ್ ಆಗಿದ್ದೀನಿ ಅನ್ನೋದಕ್ಕೆ ತುಂಬಾ ಖುಷಿ ಇದೆ. ನೀವುಗಳು ಕೂಡ ನಂತರನೇ ಒಂದು ಸೆಲ್ಫ್ ಎಂಪ್ಲಾಯ್ ಆಗಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ ನೀವು ಯಾರಾದ್ರೂ ಇಲ್ಲಿ ಬಂದು ಮಾತಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು ಎಲ್ರಿಗೂ. ನಾನು ಭುವನೇಶ್ವರ ನಾವು ಹೋಮ್ಮೇಡ್ ಕ್ಯಾಂಡಲ್ ಮಾಡೋಕ್ಕೆ ನಮಗೆ ಕೆನರಾ ಬ್ಯಾಂಕ್ ಹೆಲ್ಪ್ ಮಾಡಿದೆ. ಇದರಿಂದ ನಾವು 4 ದಿನಕ್ಕೆ 300ರಿಂದ 400 ಸಾವಿರ ಅರ್ನ್ ಮಾಡ್ತಾ ಇದ್ದೀವಿ. ಅದಕ್ಕೆ ಕೆನರಾ ಬ್ಯಾಂಕ್ ಸಪೋರ್ಟ್ ಮಾಡಿದೆ. ಥ್ಯಾಂಕ್ ಯು. Good afternoon. Today we have gathered here for this self-help group credit linkage program, in which huge number of people have participated, and our branches, Canara Bank branches, had given sanction to very good number of SHGs, self-help groups. Self-help group is a very good idea for the development of the local society. They come together with the same idea and they work on that idea and become self-dependent. So self-help group is in a very good forum in which people can come together and they can become self-dependent. They can contribute towards the economy, towards the growth of the local area and towards the growth of the country. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾರಾಣಿ. ನಾನು ಕೆನರಾ ಬ್ಯಾಂಕಿನಲ್ಲಿ ಆರ್ಥಿಕ ಸಾಕ್ಷರತೆಯಲ್ಲಿ ಕೌನ್ಸಿಲರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಂದು ನಮ್ಮ ಕೆನರಾ ಬ್ಯಾಂಕ್ ವತಿಯಿಂದ ಒಂದು ಸಾಲ ಸೌಲಭ್ಯವನ್ನು ವಿತರಣೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ DGM ಸರ್ ಅವರು ಬಂದಿದ್ದಾರೆ. ಸೊ ಅವರು ಸಹ ಈ ಕಾರ್ಯಕ್ರಮವನ್ನು ತುಂಬ ಅತ್ಯುತ್ತಮವಾಗಿ ಮಹಿಳೆಯರಿಗೆ ಒಂದು ಉತ್ತೇಜನ ಮೂಡೋದ್ರ ಮೂಲಕವಾಗಿ ಉತ್ತೇಜನವನ್ನು ನೀಡಿದ್ದಾರೆ. ಒಂದು ಸ್ಪೀಚ್ ಮೂಲಕವಾಗಿ ಸಾಲ ಸೌಲಭ್ಯ ವಿತರಣೆಗಳನ್ನು ಸ್ಯಾಂಕ್ಷನ್ ಲೆಟರ್ನೂ ಸಹ ಇದರಿಂದಲೇ ಕೊಟ್ಟಿದ್ದೇವೆ. ಹಾಗೆ ಹೆಣ್ಣು ಮಕ್ಕಳು ಸಹ ಎಷ್ಟೋ ಹೆಣ್ಣು ಮಕ್ಕಳು ಸಹ ತಮ್ಮ ಸ್ವಉದ್ಯೋಗಗಳನ್ನು ಪ್ರಾರಂಭಿಸಿ ಸಹ ಒಂದು ಉತ್ತೇಜನವನ್ನು ಮಾಡಿಕೊಂಡಿದ್ದಾರೆ. ತಮ್ಮ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳ ಮೂಲಕವಾಗಿಯೂ ಸಹ ಸ್ವಉದ್ಯೋಗಗಳನ್ನು ಪ್ರಾರಂಭಿಸುವುದರ ಜೊತೆಗೆ ಅವರು ಆರ್ಥಿಕವಾಗಿ ಸದೃಢರಾಗಿದ್ದಾರೆ. ಹಾಗೆ ನಿರಂತರವಾಗಿ ನಾವು ಕೆನರಾ ಬ್ಯಾಂಕ್ನ ಮೂಲಕವಾಗಿ ಎಲ್ಲ ಒಂದು ಮಹಿಳೆಯರಿಗೆ ಒಂದು ಸಾಲ ಸೌಲಭ್ಯಗಳನ್ನು ನೀಡೋದ್ರ ಮೂಲಕವಾಗಿ ಅವರನ್ನು ಆರ್ಥಿಕವಾಗಿ ಸದೃಢವಾಗಿ ಪಡಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮಕ್ಕೆ ನಮ್ಮ ಆನೇಕಲ್ಲಿನ ಪ್ಲಾನಿಂಗ್ ಆಫೀಸರ್ ಆಗಿರುವಂತಹ ರಾಜು ಸರ್ ಬಂದು, ಹಾಗೆ ಅವರು ಮತ್ತು ಬ್ಯಾಂಕಿನ ಎಲ್ಲ ಸಿಬ್ಬಂದಿಗಳವರು ಸಹ ಆಗಮಿಸಿದ್ದಾರೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಬ್ಯಾಗಡನಹಳ್ಳಿ ಗ್ರಾಮ ಪಂಚಾಯತಿಯ ಸೆಕ್ರೆಟರೀಸ್ ಅವರು ಸಹ ಬಂದಿದ್ದರು. ಹಾಗೆ NRLMನ ಆಫೀಸರ್ಸು ಸಹ ಬಂದು ಎಲ್ಲ ಒಂದು ಮಹಿಳೆಯರು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮದ ಪರವಾಗಿ ಎಲ್ಲ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಂತಹ ಎಲ್ಲ ಮಹಿಳೆಯರಿಗೂ ಸಹ ಕೆನರಾ ಬ್ಯಾಂಕಿನ ಮೂಲಕವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.